ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಮೇಷರಾಶಿಯು ರಾಶಿಚಕ್ರದ ಮೊದಲ ರಾಶಿಯಾಗಿದ್ದರು. ಇದರ ಅಧಿಪತಿ ಬಂದ್ಬಿಟ್ಟು ಮಂಗಳ. ಈ ರಾಶಿಯವರು ಸಾಹಸಿಗಳು, ಧೈರ್ಯವಂತರು ಮತ್ತು ಸ್ವತಂತ್ರ ಪ್ರವೃತ್ತಿಯವರು ಆಗಿರ್ತಾರೆ. ಆದರೆ ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲಸಗಳು ಕೈ ಬಿಡೋದಿಲ್ಲ. ಮನೆಯಲ್ಲಿ ಅಶಾಂತಿ ಇರುತ್ತೆ ಅಥವಾ ಆರ್ಥಿಕ ಸಂಕಷ್ಟಗಳು ಬೆನ್ನು ಬಿಡೋದಿಲ್ಲ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಲದೇವಿಯ ಬಂಧನ ಅಥವಾ ಪಿತೃದೋಷಗಳು ಕಾರಣ ಆಗಿರಬಹುದು. ಒಂದನೇದಾಗಿ, ಕುಲದೇವಿಯ ಬಂಧನ ಅಂದರೆ ಏನು? ನಮ್ಮ ಪೂರ್ವಜರು ಪೂಜಿಸುತ್ತಾ ಬಂದಿರುವ ದೈವವೇ ನಮ್ಮ ಕುಲದೇವತೆ. ಮನೆಯ ಏಳಿಗೆಯಲ್ಲಿ ಕುಲದೇವಿಯ ಪಾತ್ರ ಅತಿ ದೊಡ್ಡದಾಗಿರುತ್ತೆ. ಜ್ಯೋತಿಷ್ಯ ಮತ್ತು ತಾಂತ್ರಿಕ ಶಾಸ್ತ್ರದ ಪ್ರಕಾರ ಕೆಲವೊಮ್ಮೆ ಅಸೂಯೆ ಪಡುವ ನಿಕಟ ಸಂಬಂಧಿಗಳು ಅಥವಾ ಶತ್ರುಗಳು ತಾಂತ್ರಿಕ ಪ್ರಯೋಗಗಳ ಮೂಲಕ ನಿಮ್ಮ ಕುಲದೇವಿಯ ಶಕ್ತಿಯನ್ನು ನಿಮ್ಮ ಮನೆಗೆ ಬರದಂತೆ ತಡೀತಾರೆ. ಇದನ್ನು ಕುಲದೇವಿಯ ಬಂಧನ ಅಂತ ಕರೀತಾರೆ. ಇನ್ನು ಮೇಷರಾಶಿಯವರ ಮೇಲೆ ಇದರ ಲಕ್ಷಣಗಳೇನು? ಕಾರ್ಯ ವಿಳಂಬ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗೋದು, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಸದಾ ಅನಾರೋಗ್ಯ ಇರೋದು, ಸಂಬಂಧಗಳಲ್ಲಿ ಬಿರುಕು, ಪತಿ ಪತ್ನಿ ಅಥವಾ ಪೋಷಕರೊಂದಿಗೆ ಅನಗತ್ಯ ಜಗಳ, ಶುಭ ಕಾರ್ಯಗಳಿಗೆ ತಡೆ, ಮದುವೆ, ಮನೆ ನಿರ್ಮಾಣದಂತಹ ಕಾರ್ಯಗಳು ಅರ್ಧಕ್ಕೆ ನಿಲ್ಲೋದು. ಎರಡನೇದಾಗಿ, ಮೇಷರಾಶಿ ಮಾರ್ಚ್ 14, 2026 ದೈನಂದಿನ ಭವಿಷ್ಯ. ಮಾರ್ಚ್ 14 ಒಳ್ಳೆಯ ದಿನ ಆದ್ದರಿಂದ ಮೇಷರಾಶಿಯವರಿಗೆ ಮಿಶ್ರ ಫಲವನ್ನು ನೀಡುತ್ತೆ ಮತ್ತು ಆರ್ಥಿಕ ಸ್ಥಿತಿ ಮಂಗಳನ ಪ್ರಭಾವದಿಂದಾಗಿ ಧನ ಲಾಭದ ಯೋಗ ಅನ್ನೋದು ಇದೆ. ಆದರೆ ಹಳೆಯ ಸಾಲಗಳನ್ನು ತೀರಿಸೋದಕ್ಕೆ ಹೆಚ್ಚಿನ ಹಣ ವ್ಯಯ ಆಗಬಹುದು. ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯನ್ನು ವಹಿಸಿ. ಮತ್ತು ಉದ್ಯೋಗ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ, ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಅನ್ನೋದು ದೊರೆಯುತ್ತೆ. ಮೇಲಾಧಿಕಾರಿಗಳ ಬೆಂಬಲ ಅನ್ನೋದು ಸಿಗುತ್ತೆ. ಸ್ವಂತ ಉದ್ಯೋಗ ಮಾಡುವವರಿಗೆ ಹೊಸ ಆರ್ಡರ್ಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲೇ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಣ್ಣ ವಿಷಯಗಳಿಗೆ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಇದು ಮನೆಯ ವಾತಾವರಣವನ್ನು ಕೆಡಿಸಬಹುದು. ಮೂರನೇದಾಗಿ, ಸಂಬಂಧಿಕರಿಂದ ಆಗುವ ದೋಷಗಳು ಮತ್ತು ಗುರುತಿಸುವಿಕೆ. ವಿಡಿಯೋದಲ್ಲಿ ಉಲ್ಲೇಖಿಸುವಂತೆ ಕೆಲವೊಮ್ಮೆ ಹೆಸರಿನ ಮೊದಲ ಅಕ್ಷರದಿಂದಲೇ ಅಂಥ ವ್ಯಕ್ತಿಗಳನ್ನು ಗುರುತಿಸಬಹುದು. ಮೇಷರಾಶಿಯವರಿಗೆ ಅಗ್ನಿ ತತ್ವ ಇರೋದ್ರಿಂದ ನಿಮ್ಮ ಏಳಿಗೆಯನ್ನು ಸಹಿಸದ ಕೆಲವು ನಿಕಟ ಸಂಬಂಧಿಗಳು ನಿಮ್ಮ ಯಶಸ್ಸಿಗೆ ತಡೆಯನ್ನು ಒಡ್ಡಬಹುದು. ಹೆಸರಿನ ಸುಳಿವು ಹೇಳೋದಾದರೆ, ಸಾಮಾನ್ಯವಾಗಿ SR ಅಥವಾ K ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳ ಬಗ್ಗೆ ನೀವು ಜಾಗರೂಕರಾಗಿ ಇರಬೇಕಾಗುತ್ತೆ. ಇದು ಕೇವಲ ಸೂಚನೆಯಾಗಿದ್ದು ವೈಯಕ್ತಿಕ ಜಾತಕದ ಮೇಲೆ ಅವಲಂಬಿತ ಆಗಿರುತ್ತೆ. ಇನ್ನು ಪರಿಹಾರ, ನೀವು ಯಾರನ್ನು ಕೂಡ ದ್ವೇಷ ಮಾಡೋದಕ್ಕೆ ಹೋಗಬೇಡಿ, ಬದಲಿಗೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ನಾಲ್ಕನೇದಾಗಿ, ಕುಲದೇವಿ ಬಂಧನ ಮುಕ್ತಿಗೆ ಮತ್ತು ಮೇಷರಾಶಿಯವರ ಅಭಿವೃದ್ಧಿಗೆ ಏನೇನು ಮಾಡಬೇಕು? ಪರಿಹಾರಗಳೇನೇನು? ಬಂಧಿಸಲ್ಪಟ್ಟಿರುವ ಕುಲದೇವಿಯನ್ನು ಮುಕ್ತಗೊಳಿಸೋದಕ್ಕೆ ಮತ್ತು ಮನೆಯಲ್ಲಿ ಸಕಾರಾತ್ಮಕತೆ ತರೋದಕ್ಕೆ ಈ ಕೆಳಗಿನ ಕ್ರಮಗಳನ್ನು ನೀವು ಅನುಸರಿಸಬೇಕಾಗುತ್ತೆ. ಕುಲದೇವಿಯ ಹೆಸರು ಹೇಳಿ ದೀಪ ಹಚ್ಚಿ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಕುಲದೇವಿಯನ್ನು ಸ್ಮರಿಸಿ ತುಪ್ಪದ ದೀಪ ಹಚ್ಚಿ. ಸಂಕಲ್ಪ ಪೂಜೆ, ಹತ್ತಿರದ ಕುಲ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ. ಒಂದು ವೇಳೆ ಕುಲದೇವರ ದೇವಸ್ಥಾನಕ್ಕೆ ಹೋಗಲು ಸಾಧ್ಯ ಆಗದೇ ಇದ್ದರೆ ಮನೆಯಲ್ಲೇ ಕಳಸವನ್ನು ಪ್ರತಿಷ್ಠಾಪಿಸಿ ಪ್ರಾರ್ಥನೆ ಮಾಡಿ. ಮಂಗಳವಾರದ ದಿನ ಉಪವಾಸ ಮಾಡೋದು. ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಪೂಜೆ ಮಾಡೋದು ನಿಮಗೆ ವಿಶೇಷ ಫಲವನ್ನು ಕೂಡ ತಂದುಕೊಡುತ್ತೆ. ಇನ್ನು ದಾನ ಮಾಡೋದಾದರೆ, ಬಡವರಿಗೆ ಅಥವಾ ಅರ್ಚಕರಿಗೆ ಕೆಂಪು ಬಣ್ಣದ ಧಾನ್ಯ ಅಥವಾ ಬಟ್ಟೆಯನ್ನು ದಾನ ಮಾಡಿ. ಆಧ್ಯಾತ್ಮಿಕ ಜಾಗೃತಿ, ಜೀವನದಲ್ಲಿ ಬರುವ ಕಷ್ಟಗಳು ಕೇವಲ ಹೊರಗಿನ ಶಕ್ತಿಗಳಿಂದ ಮಾತ್ರವಲ್ಲ, ನಮ್ಮ ಕರ್ಮ ಫಲಗಳಿಂದಲೂ ಕೂಡ ಬರುತ್ತೆ. ಆದ್ದರಿಂದ ದೈವ ಶಕ್ತಿಯ ಒಂದು ಜೊತೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ. ಮೇಷರಾಶಿಯವರು ತಮ್ಮ ಅತಿಯಾದ ಕೋಪವನ್ನು ನಿಯಂತ್ರಣದಲ್ಲಿಟ್ಟಿದ್ದೆ ಆದರೆ ಅರ್ಧದಷ್ಟು ಸಮಸ್ಯೆಗಳು ತಾವಾಗಿಯೇ ನಿವಾರಣೆ ಆಗುತ್ತೆ. ಮಾರ್ಚ್ 14 ಈ ದಿನ ನಿಮಗೆ ಬದಲಾವಣೆಯ ಮುನ್ಸೂಚನೆ ನೀಡ್ತಾ ಇದೆ. ನಿಮ್ಮ ಕುಲದೇವಿಯ ಮೇಲೆ ಅಚಲವಾದ ನಂಬಿಕೆ ಇಡಿ. ಯಾವುದೇ ನಕಾರಾತ್ಮಕ ಶಕ್ತಿಗಳಿದ್ರೂ ಕೂಡ ದೈವ ಬಲದ ಮುಂದೆ ಅವು ನಿಲ್ಲೋದಿಲ್ಲ. ನೀವು ಗಮನಿಸಿ, ಇದು ಜ್ಯೋತಿಷ್ಯ ಶಾಸ್ತ್ರದ ಸಾಮಾನ್ಯ ಮಾಹಿತಿಯಾಗಿರುತ್ತೆ. ನಿಖರವಾದ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕವನ್ನು ತಜ್ಞ ಜ್ಯೋತಿಷ್ಯರಲ್ಲಿ ತೋರಿಸೋದು ಉತ್ತಮವಾಗಿರುತ್ತೆ.
ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಕುಲದೇವರು ಯಾರು, ಮನೆ ದೇವರು ಯಾರು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.